ನಿಮ್ಮ ಮಗುನು ಸದಾ ತಮ್ ಸಕ್ಕಿಂಗ್ ಮಾಡ್ತಾ ಇದೆಯಾ? ತಮ್ ಸಕ್ಕಿಂಗ್ ಮಾಡುವಂಥ ಮಕ್ಕಳಲ್ಲಿ ಫ್ಯೂಚರಲ್ಲಿ ಮಾತಿನ ಸಮಸ್ಯೆ ಮತ್ತು ಹಲ್ಲಿನ ಸಮಸ್ಯೆ ಆಗ್ಬೋದಾ? ತಮ್ ಸಕ್ಕಿಂಗ್ ಬರೀ ಒಂದು ಸಾಮಾನ್ಯ ಸಮಸ್ಯೆನ ಅಥವಾ ಇದಕ್ಕೆ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ಬೇಕಾ? ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್. ತಮ್ ಸಕ್ಕಿಂಗ್ ಅಂದ್ರೇನು? ಯಾವ ಮಕ್ಕಳಲ್ಲಿ ಈ ತಮ್ ಸಕ್ಕಿಂಗ್ ಅನಿಸುತ್ತೆ? ಈ ವಿಡಿಯೋದ ಕೊನೆಯಲ್ಲಿ ನಾನು ಸಿಂಪಲ್ ಟಿಪ್ಸ್ ಏನು, ಈ ಸಿಂಪಲ್ ಟಿಪ್ಸನ್ನು ಪೋಷಕರು ಏನಾದರೂ ಫಾಲೋ ಮಾಡಿದರೆ ಈ ತಮ್ ಸಕ್ಕಿಂಗ್ ಅನ್ನೋದನ್ನು ನಿಲ್ಲಿಸಬಹುದು. ವೆಲ್ಕಮ್. ಸೊ ತಮ್ ಸಕ್ಕಿಂಗ್ ಅಂದ್ರೇನು? ಮಗು ತನ್ನ ಹೆಬ್ಬೆರಳನ್ನು ಬಾಯಿಗೆ ಹಾಕಿ ಸಕ್ಕಿಂಗ್ ಮಾಡುವಂಥ ಅಭ್ಯಾಸ ತಮ್ ಸಕ್ಕಿಂಗ್ ಆಗಿರುತ್ತದೆ. ಸಾಮಾನ್ಯವಾಗಿ 1 ರಿಂದ 4 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣ್ಬೋದು. ಮಗು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಏನು ಶುರುವಾಗಿರುವಂಥ ಕ್ರಿಯೆ ಇದು ಹ್ಯಾಬಿಟ್ ಆಗಿರ್ತದೆ. ಸೊ ಯಾವಾಗ ಬ್ರೈನ್ ಮೆಚೂರ್ ಆಗುತ್ತಾ ಅಲ್ಲಿವರೆಗೂ ದಿಸ್ ವಿಲ್ ಕಂಟಿನ್ಯೂಸ್. ಈ ಸಮಸ್ಯೆ 3 ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ಬೋದು. ಯಾವ ಮಕ್ಕಳು ತಮ್ ಸಕ್ಕಿಂಗ್ ಇರ್ತಾರೆ, ಯಾವ ಒಂದು ಸಮಸ್ಯೆ ಅಥವಾ ಯಾವ ಒಂದು ಕಾರಣದಿಂದಾಗಿ ತಮ್ ಸಕ್ಕಿಂಗ್ ಜಾಸ್ತಿ ಆಗ್ಬೋದು. ಒಂದು, ಮಗುವಿಗೆ ಹಸಿವಾದಾಗ, ಮಗು ತನ್ನನ್ನು ತಾನೇ ಕಾಮ್ ಮಾಡಿಕೊಳ್ಳಲು, ಸ್ಟ್ರೆಸ್ ಆಂಗ್ಸೈಟಿ ಸಿಚುವೇಶನ್ ಬಂದಾಗ ಈ ಒಂದು ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಕೆಲವೊಂದಿಷ್ಟು ಮಕ್ಕಳು ನಿದ್ರೆಗೆ ಹೋಗುವ ಮುನ್ನ ಈ ಒಂದು ಕ್ರಿಯೆಯನ್ನು ಮಾಡ್ತಾರೆ. 5 ವರ್ಷ ಆಗ್ತಾ ಈ ಸಮಸ್ಯೆ ತಾನಾಗಿ ರಿಸಾಲ್ವ್ ಆಗುತ್ತೆ. ಯಾವಾಗ ಇದಕ್ಕೆ ಚಿಕಿತ್ಸೆ ಬೇಕು? ಒಂದು ವೇಳೆ ನಿಮ್ಮ ಮಗು 5 ವರ್ಷ ಆಗಿದ್ದು ಈ ಸಮಸ್ಯೆ ಏನಾದರೂ ಈ ಬಿಹೇವಿಯರ್ ಕಂಟಿನ್ಯೂ ಆಗಿದ್ದರೆ ಮಗುವಿಗೆ ಮಾತಾಡಲು ಸಮಸ್ಯೆ ಆಗ್ಬೋದು. ಹಲ್ಲು ಡೆವಲಪ್ ಆಗ್ತಾ ಮಾಲ್ ಅಕ್ಲೂಷನ್ ಆಗ್ಬೋದು. ಹಲ್ಲಿನ ಮಧ್ಯೆ ಒಂದು ಗ್ಯಾಪ್ ಉಂಟಾಗುತ್ತೆ. ಸೊ ಈ ಡೆವಲಪ್ಮೆಂಟ್ ಮ್ಯಾಂಡಿಬಲ್ ಮತ್ತು ಟೀತ್ ಡೆವಲಪ್ಮೆಂಟಿಗೆ ಅಡ್ಡಿ ಆಗ್ಬೋದು. ಸೊ ಇಲ್ಲಿ ತಮ್ ಸಕ್ಕಿಂಗ್ ಇನ್ನೂ ಕಂಟಿನ್ಯೂ ಆಗಿದ್ರೆ ಇದಕ್ಕೆ ಚಿಕಿತ್ಸೆ ಖಂಡಿತ ಬೇಕು. ಇಂಥ ಸಂದರ್ಭದಲ್ಲಿ ನೀವು ಪೋಷಕರು ಖಂಡಿತವಾಗ್ಲೂ ಡೆಂಟಿಸ್ಟ್ ಡಾಕ್ಟರ್ ಮತ್ತು ಪೀಡಿಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಸಲಹೆ ಪಡೆಯೋದು ತುಂಬ ಅವಶ್ಯಕತೆ. ಸೊ ನಾನು ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುನು ಕೂಡ ತಮ್ ಸಕ್ಕಿಂಗ್ ಮಾಡ್ತಾ ಇದ್ದರೆ ಜಸ್ಟ್ ಬೈ ಯೂಸಿಂಗ್ ಸಿಂಪಲ್ ಟಿಪ್ಸ್, ನಾನು ಈ ಕೆಳಗೆ ಹೇಳುವಂಥ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ತಮ್ ಸಕ್ಕಿಂಗನ್ನು ನಿಲ್ಲಿಸಬಹುದು. ಟಿಪ್ಸನ್ನು ಹೇಳೋಕ್ಕೂ ಮುಂಚೆ ಏನನ್ನ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಬೇಯೋದಾಗಲಿ ಹೊಡೆಯೋದಾಗಲಿ ಮಾಡಬೇಡಿ. ಕೈಗೆ ಮೆಣಸಿನಕಾಯಿ ಪೌಡರ್ ಹಚ್ಚೋದಾಗಲಿ ಅಥವಾ ಇಂಟಾಕ್ಸಿಕ್ ಏಜೆಂಟ್ ಹಚ್ಚೋದಾಗಲಿ ಖಂಡಿತವಾಗ್ಲಿ ಮಾಡಲೇಬೇಡಿ. ಇತರ ಮಕ್ಕಳ ಮುಂದೆ ಅವಮಾನ ಮಾಡೋದು, ಕೈ ಕಟ್ಟುವುದು ಈ ಥರ ಮಾಡಬೇಡಿ. ಬಿಕಾಸ್ ಇಟ್ಸ್ ಅ ನಾರ್ಮಲ್ ಬಿಹೇವಿಯರ್. ಒಂದು ಬಿಹೇವಿಯರ್ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಈ ಥರ ಮೇಲೆ ಮಾಡುವಂಥ ಕೆಲಸವನ್ನು ನೀವೇನಾದರೂ ಮಾಡಿದರೆ ಇನ್ನೂ ಅದಕ್ಕೆ ಮಗುವಿನಲ್ಲಿ ಸ್ಟ್ರೆಸ್ ಆಂಗ್ಸೈಟಿ ಹೆಚ್ಚಾಗಿ ಈ ಒಂದು ಬಿಹೇವಿಯರ್ ಇನ್ನೂ ಜಾಸ್ತಿ ಆಗುತ್ತಾ ಹೊರತು ಕಡಿಮೆ ಆಗೋದಿಲ್ಲ. ಸೊ ಪೋಷಕರು ಏನು ಮಾಡಬೇಕು? ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ಅಂದರೆ ಚೆನ್ನಾಗಿ ಪ್ರಶಂಸೆ ಮಾಡೋದಾಗಲಿ. ಅದಕ್ಕೆ ಹೇಳಬೇಕು, ಮಗು ನೀವು ತಮ್ ಸಕ್ಕಿಂಗ್ ಮಾಡದೇ ಇದ್ದರೆ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ. ಅಥವಾ ಯಾವಾಗ ತಮ್ ಸಕ್ಕಿಂಗ್ ಮಾಡ್ತಾ ಇದೆ ಜಸ್ಟ್ ಯು ಹ್ಯಾವ್ ಟು ರಿಮೈಂಡ್ ಹಿಮ್. ಯಾವ ದಿನದಲ್ಲಿ ತಮ್ ಸಕ್ಕಿಂಗ್ ಮಾಡದೇ ಇದ್ದಾಗ ಮಗುಗೆ ಪ್ರಶಂಸೆ ಕೊಟ್ಟು ಅದಕ್ಕೆ ಏನಾದರೂ ರಿವಾರ್ಡ್ ಕೊಟ್ಟು. ಯಾವ ಮಗು ನಿದ್ರೆ ಮುಂಚೆ ತಮ್ ಸಕ್ಕಿಂಗ್ ಹ್ಯಾಬಿಟ್ ಇರ್ತೈತೆ ಆ ಟೈಮಲ್ಲಿ ಮಗುಗೆ ಸ್ಟೋರಿ ಹೇಳೋದಾಗಲಿ ಅಥವಾ ಸಾಫ್ಟ್ ಟಾಯ್ ಕೊಟ್ಟು ಅದನ್ನು ಡಿಸ್ಟ್ರಾಕ್ಟ್ಸ್ ಮಾಡ್ಬೋದು. ಆಂಗ್ಸೈಟಿ ಕಾಮ್ನೆಸ್ಗಾಗಿ ಮಗು ಮಾಡ್ತಿರ್ತೈತೆ. ಅಂಥ ಸಮಯದಲ್ಲಿ ಮಗುವಿನ ಹತ್ರ ಹೋಗಿ ಮಾತಾಡಿಸಿ ಕಾಮ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ. ನಿಮ್ಮ ಮಗು 5 ವರ್ಷ ಮೇಲ್ಪಟ್ಟಾಗಿತ್ತು, ಈ ತಮ್ ಸಕ್ಕಿಂಗ್ ಬಿಹೇವಿಯರ್ ಇತ್ತಂದ್ರೆ ಖಂಡಿತವಾಗ್ಲೂ ನೀವು ಡೆಂಟಿಸ್ಟ್ ಡಾಕ್ಟರ್ ಮತ್ತು ಪೀಡಿಯಾಟ್ರಿಕ್ ಡಾಕ್ಟರ್ ಕನ್ಸಲ್ಟ್ನ ಸಲಹೆ ಪಡೆಯೋದು ತುಂಬ ಅವಶ್ಯಕ. ತಮ್ ಸಕ್ಕಿಂಗ್ ಅನ್ನೋದು ನಾರ್ಮಲ್ ಬಿಹೇವಿಯರ್ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ಈ ಸಮಯದಲ್ಲಿ ಪೋಷಕರು ಪೇರೆಂಟ್ಸ್ ಮಗುವಿಗೆ ಬೇಯೋದಾಗಲಿ ಹೊಡೆಯೋದಾಗಲಿ ಪನಿಷ್ಮೆಂಟ್ ಕೊಡೋದು ಬೇಡ. ಜಸ್ಟ್ ಮೇಲೆ ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ತಮ್ ಸಕ್ಕಿಂಗ್ ಬಿಹೇವಿಯರನ್ನು ನೀವು ನಿಲ್ಲಿಸಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಇತರ ಪೋಷಕರು ಕೂಡ ಶೇರ್ ಮಾಡಿ.
ಇದೇ ಥರ ಮಕ್ಕಳ ಆರೋಗ್ಯದ ಬಗ್ಗೆ, ಪೇರೆಂಟ್ಸ್ ಗೈಡೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಕಮೆಂಟ್ಸ್ ಕೇಳಬೇಕಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸೊ ನಾನು ಡಾಕ್ಟರ್ ಚಂದ್ರಮೋಹನ್ ಸದಾ ಮಕ್ಕಳ ಆರೋಗ್ಯದ ಬಗ್ಗೆ ಜೊತೆಯಲ್ಲಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.